ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡೋಣ. ಯಾಕೆಂದ್ರೆ ಆಸೆ ಭರವಸೆ ಮೇಲೆನೆ ಎಲ್ಲ ಜೀವನ ನಿಂತಿರೋದು. ಅದರಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ನಾವು ಬಹಳ ವರ್ಷದಿಂದ ಕಾಣ್ತಾ ಇದ್ದೀವಿ. ಬಹಳಷ್ಟು ಸಚಿವರು ಸಾರಿಗೆ ಸಚಿವರಾಗಿದ್ದಾಗ ಏನ್ ನಾವೆಲ್ಲ ಪಡ್ಕೊಂಡಿದೀವೋ ನಡ್ಕೊಂಡಿದೀವೋ ಅದರೆಲ್ಲರೂ ಕೂಡ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಮಗೆ ಕೊಡುಗೆಗಳನ್ನು ಕೊಟ್ಟಂತವರು ರಾಮಲಿಂಗಾರೆಡ್ಡಿ ಸಾಹೇಬರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ಅಂತ ಸಚಿವರು ಈಗ ನಮ್ಮ ಎದುರಿಗೆದ್ದು ನಮ್ಮ ಸಮಸ್ಯೆಯನ್ನ ಆಲಿಸ್ತಾರೆ, ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾರೆ ಅನ್ನೋಂತ ಅದೇ ನಮ್ಮ ಅದಮ್ಯವಾದಂತ ವಿಶ್ವಾಸ ಆಸೆ ಇವತ್ತಿಗೂ ಕೂಡ ಇದೆ. ಆ ಆಸೆಯನ್ನು ಅತ್ಯಂತ ಬೇಗ ಅವ್ರು ಈಡೇರಿಸಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರ ಕೇಳ್ಕೊಳ್ತಾ ಈಗ ಸಭೆಯ ಅಧ್ಯಕ್ಷರು ಸನ್ಮಾನ್ಯ ಸಚಿವರನ್ನ ಸನ್ಮಾನಿಸಬೇಕು ಅಂತೇಳಿ ತಮ್ಮೆಲ್ಲ ಪರ ಕೊಡ್ತಾರೆ. ಇಂಡಿಯನ್ ರೂಟ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಶಾರ್ಟ್ ಫಾರ್ಮ್ NFITW ಇದು ಆರಂಭ ಆಗಿ 68 ವರ್ಷ ಆಯಿತು. ಇಡೀ ದೇಶದಲ್ಲಿ 17 ರಾಜ್ಯಗಳಲ್ಲಿ ಈ ಸಂಘಟನೆ ಇದೆ. 40 ಯೂನಿಯನ್ಗಳು ಸೇರಿ ಈ ಫೆಡರೇಷನ್ ಆಗಿದೆ. ಮುಖ್ಯವಾಗಿ ಈ ಫೆಡರೇಷನ್ನು ಕೇಂದ್ರ ಸರ್ಕಾರದ ಟ್ರಾನ್ಸ್ಪೋರ್ಟ್ ನೀತಿಗಳ ಬಗ್ಗೆ ಮತ್ತು STUಗಳ ಬಗ್ಗೆ ಮುಖ್ಯವಾಗಿ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ಮತ್ತು ವರ್ಕರ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತದೆ. ಇವತ್ತು 18ನೇ ಸಮ್ಮೇಳನ ಆರಂಭ ಆಗಿದೆ, ರಾಷ್ಟ್ರೀಯ ಸಮ್ಮೇಳನ. ಇವತ್ತು ಓಪನಿಂಗ್ ಸೆಷನ್ನು ತಾವೇ ನೋಡಿದಂಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಮ್ಮ ಸಾರಿಗೆ ಸಚಿವರು ಇನಾಗ್ರೇಟ್ ಮಾಡಿದರು. ನಾಳೆ ಮತ್ತು ನಾಡಿದ್ದು ಡೆಲಿಗೇಟ್ ಸೆಷನ್ನು. ದೇಶಾದ್ಯಂತ 300 ಡೆಲಿಗೇಟ್ಸ್ ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು ಈ ಖಾಸಗೀಕರಣ ನೀತಿಯಿಂದ ಇಡೀ ದೇಶದಲ್ಲಿ ಸ್ವರ್ಗ ಹೋಗ್ತಾ ಇವೆ. ಕಡಿಮೆ ಬಸ್ಗಳಿವೆ. ಇದು ಬಹಳ ದೊಡ್ಡ ಪ್ರಮಾಣ ಉದ್ಯೋಗ ಕೊಟ್ಟಿತ್ತು ಒಂದು ಕಾಲದಲ್ಲಿ. ಸಾಮಾಜಿಕ ಹೊಣೆಗಾರಿಕೆಗಳ ಬಗ್ಗೆ ಹಲವಾರು ಜವಾಬ್ದಾರಿಗಳು ತಗೊಂಡಿತ್ತು. ಸಾಮಾಜಿಕ ನ್ಯಾಯದ ಕಡೆ ಹೋಗ್ತಾ ಇತ್ತು. ಆದರೆ ಇವತ್ತು ಗ್ರ್ಯಾಜುಯಲ್ ಆಗಿ ಪ್ರೈವೇಟ್ಗೆ ಬಸ್ಗಳು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ನಿಮ್ಗೆ ಗೊತ್ತಿದೆ ಫೇಮ್ ಅಂತ ಒಂದು ಸ್ಕೀಮು. ಅದರಲ್ಲಿ 2 ಕೋಟಿ ರೂಪಾಯಿ ಬಸ್ಗಾದರೆ 45 ಲಕ್ಷ ಖಾಸಗಿಯವರಿಗೆ ಸಬ್ಸಿಡಿ ಕೊಡ್ತಾರೆ. ಅದೇ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿಗೆ ಕೊಡೋದಿಲ್ಲ. ಅಂದರೆ ಇದು ಅವರ ಖಾಸಗೀಕರಣದ ನೀತಿಯ ಒಂದು ಭಾಗವಾಗಿದೆ ಇದು. ಆದರೆ ಇವತ್ತು ನಾವು ಈ ಒಂದು ನೀತಿಗಳ ಬಗ್ಗೆ ಇನ್ನೂ ಹಲವಾರು ಕಾರ್ಪೊರೇಷನ್ಗಳಲ್ಲಿ ವರ್ಕರ್ ಸಮಸ್ಯೆಗಳು, ಕೈಗಾರಿಕಾ ಬಾಂಧವ್ಯ ಸಮಸ್ಯೆಗಳೆಲ್ಲ ಇವೆ. ಇದನ್ನೆಲ್ಲ ನಾಳೆ ನಾಡಿದ್ದು ನಾವು ಚರ್ಚೆ ಮಾಡಿ ಒಂದು ಹೋರಾಟದ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ತಗೊಳ್ತೀವಿ. ಅದು ಮುಖ್ಯವಾಗಿ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಟೋಟಲಿ STUಗಳನ್ನ ಡಿಸ್ಮ್ಯಾಂಟಲ್ ಮಾಡಲಿಕ್ಕೆ ಹೊರಟಿತ್ತು. ರೋಡ್ ಸೇಫ್ಟಿ ಬಿಲ್ ಅಂತ ತಗೊಂಬಂದಿತ್ತು. ಪ್ರಾಬಲಿ ನಾವೇನೇ ಫಸ್ಟ್ ಮೋದಿ ವಿರುದ್ಧ ಸ್ಟ್ರೈಕ್ ಮಾಡಿದ್ದೆ ದೇಶದಲ್ಲಿ 2015ರಲ್ಲಿ. ಆವಾಗ ಅದನ್ನು ಹಿಮ್ಮೆಟ್ಟಿಸಿದ್ವಿ. ಹೊಸ ರೂಪದಲ್ಲಿ ಅದನ್ನು ತರಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅಲ್ಟಿಮೇಟಾಗಿ ಎಲ್ಲವೂ ಖಾಸಗಿ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ಇವತ್ತು ಅವರ ಒಂದು ಅಭಿಪ್ರಾಯ ಇದೆ. ಆದ್ದರಿಂದ ಒಂದು ಬಲವಾದಂಥ ಒಂದು ಚಳವಳಿನ ನಾವು ಹಾಕೋದಕ್ಕೆ ಇಲ್ಲೆಲ್ಲ ಸೇರಿದ್ವಿ. ನಾಳೆ ಮತ್ತು ನಾಡಿದ್ದು ಅದರ ನಿರ್ಣಯಗಳು ಮಾಡಿದ ನಂತರ ತಮಗೆ ನಾವು ಅದನ್ನು ಕೊಡ್ತಾಯಿದ್ದೀವಿ.